ಆತ ಊರಿನಲ್ಲಿ ಸಮಾಜ ಸೇವಕನಾಗಿ ಗುರುತಿಸಿಕೊಂಡಿದ್ದ. ಎಲ್ಲೇ ಅಪಘಾತ ಆದ್ರೂ ಆಪತ್ ಬಾಂಧವನಂತೆ ತನ್ನ ಆಂಬ್ಯುಲೆನ್ಸ್ ಜೊತೆಗೆ ಎಂಟ್ರಿ ಆಗ್ತಾ ಇದ್ದ. ಆದರೆ ಡ್ರಗ್ ಜಾಲವೊಂದನ್ನ ಪತ್ತೆ ಮಾಡಿದ ಮಂಗಳೂರು ಪೊಲೀಸರು ಈ ಆಪತ್ ಬಾಂಧವನ ಕರಾಳ ಮುಖವನ್ನ ಬಯಲು ಮಾಡಿದ್ದಾರೆ. ಸಮಾಜ ಸೇವೆ ಹೆಸರಿನಲ್ಲಿ ಆಂಬ್ಯುಲೆನ್ಸ್ನಲ್ಲೇ ಡ್ರಗ್ ದಂಧೆ. ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ ಮಾರಾಟ ಮಾಡ್ತಿದ್ದ ಜಲೀಲ್. ಆಂಬ್ಯುಲೆನ್ಸ್ ಮುಂದೆ ನಿಂತು ಫೋರ್ಸ್ ಕೊಡ್ತಾ ಇರುವ ಈತನ ಹೆಸರು ಜಲೀಲ್ ಅಲಿಯಾಸ್ ಜಲೀಲ್ ಬಾಬಾ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಈತನ ಮುಖ ಚಿರಪರಿಚಿತ. ಇಡೀ ತಾಲೂಕಿನ ಎಲ್ಲೇ ಅಪಘಾತವಾಗ್ಲಿ, ಯಾವುದೇ ಅನಾಹುತವಾಗ್ಲಿ, ಈ ಜಲೀಲ್ ಬಾಬಾ ಆ ಜಾಗಕ್ಕೆ ತನ್ನ ಆಂಬ್ಯುಲೆನ್ಸ್ ಸಮೇತ ಎಂಟ್ರಿ ಕೊಡ್ತಾ ಇದ್ದ. ಇದೇ ಕಾರಣಕ್ಕೆ ಜನ ಈತನನ್ನ ಆಪತ್ ಬಾಂಧವ ಅಂತಾನೆ ಕರೀತಾ ಇದ್ರು. ಆದ್ರೆ ಸದ್ಯ ಈತನ ಮತ್ತೊಂದು ಮುಖವಾಡ ಬಯಲಾಗಿದೆ. ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡ ಜಲೀಲ್ ನಡೆಸ್ತಾ ಇದ್ದ ಡ್ರಗ್ ದಂಧೆ ಬಯಲಿಗೆ ಬಂದಿದೆ. ಆಂಬ್ಯುಲೆನ್ಸ್ ಓಡಿಸ್ತಾ ಇದ್ದ ಜಲೀಲ್ ಡ್ರಗ್ ಪೂರೈಕೆಗೆ ಅದನ್ನೇ ಬಳಸ್ತಾ ಇದ್ದ ಎಂಬ ಸ್ಫೋಟಕ ಮಾಹಿತಿ ಮಂಗಳೂರು ಸಿಸಿಬಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. 5 ಕೋಟಿ ಮೌಲ್ಯದ ಎಂಡಿಎಂಎ ವಶಪಡಿಸಿಕೊಂಡ ಪ್ರಕರಣದ ತನಿಖೆ ವೇಳೆ ಬೆಳ್ತಂಗಡಿಯ ಆಂಬ್ಯುಲೆನ್ಸ್ ಚಾಲಕ ಜಲೀಲ್ ಬಾಬಾ ಎಂಬಾತನ ಪಾತ್ರ ಪತ್ತೆಯಾಗ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಾನೆ. ದೆಹಲಿಯಿಂದ ಕರ್ನಾಟಕಕ್ಕೆ ಮತ್ತು ಮಂಗಳೂರಿಗೆ ಈ ಒಂದು ಡ್ರಗ್ಸ್ಗಳು ಬರ್ತಾ ಇತ್ತು. ಪ್ರಮುಖ ಪೆಡ್ಲರ್ಗಳು ಇಲ್ಲಿಗೆ ತರ್ತಾ ಇದ್ರು. ಅದು ಜಲೀಲ್ ಬಾಬಾನ ಕೈ ಸೇರ್ತಾ ಇತ್ತು. ಆತನದ್ದೇ ಸ್ವಂತ 2 ಆಂಬ್ಯುಲೆನ್ಸ್ನಲ್ಲಿ ಆತ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಹಾಗೆ ಸುತ್ತಮುತ್ತ ಚಿಕ್ಕಮಗಳೂರು, ಹಾಸನ ಈಗ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಆತ ಆಂಬ್ಯುಲೆನ್ಸ್ನಲ್ಲಿ ಸಾಗಾಟ ಮಾಡ್ತಾ ಇದ್ದ. ಈ ಜಲೀಲ್ ಬಾಬಾ ಈಗ ನಾಪತ್ತೆಯಾಗಿದ್ದಾನೆ. ಮಂಗಳೂರು ಸಿಸಿಬಿ ಆತನ ಹಿಂದೆ ಬಿದ್ದಿದೆ. ಅಸಲಿಗೆ ಜೂನ್ 25ರಂದು ಮಂಗಳೂರಿನಲ್ಲಿ ಅಣ್ಣಪ್ಪ ಸ್ವಾಮಿ ಅಲಿಯಾಸ್ ಮನು ಎಂಬಾತನನ್ನ ಎಂಡಿಎಂಎ ಸಹಿತ ಬಂಧಿಸಲಾಗಿತ್ತು. ಆತನ ವಿಚಾರಣೆ ವೇಳೆ ದೆಹಲಿಯಿಂದ ಡ್ರಗ್ಸ್ ಬರ್ತಿರೋದು ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿ ಆಧರಿಸಿ ಜುಲೈ 15ರಂದು ಬಾಗಲಕೋಟೆಯ ಲಾಡ್ಜ್ ಮೇಲೆ ಮಂಗಳೂರು ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನ ಬಂಧಿಸಿದ್ರು. ಕಾರ್ಯಾಚರಣೆಯಲ್ಲಿ 5 ಕೆಜಿ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿತ್ತು. ಬೆಳ್ತಂಗಡಿ ಮೂಲದ ಮೊಹಮ್ಮದ್ ಅಲ್ಫಾಜ್ ಹಾಗೂ ಮೊಹಮ್ಮದ್ ಮುಸ್ತಫಾ ಎನ್ನುವವರು ಜಲೀಲ್ ಬಾಬಾನ ಹೆಸರನ್ನ ಬಾಯ್ಬಿಟ್ಟಿದ್ರು. ಜಲೀಲ್ ತನ್ನ ಆಂಬ್ಯುಲೆನ್ಸ್ ಡ್ರಗ್ ಸಾಗಣೆ ಹಾಗೂ ಪೂರೈಕೆ ಮಾಡ್ತಾ ಇದ್ದ. ವೈದ್ಯರು, ವಿದ್ಯಾರ್ಥಿಗಳು ಹಾಗೂ ಯುವಕರಿಗೆ ಡ್ರಗ್ ಪೂರೈಕೆ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಇಲ್ಲಿದ್ದಂಥ ಎಲ್ಲ ಲೋಕಲ್ ಪೆಡ್ಲರ್ಸ್ಗೂ ಕೂಡ ಡ್ರಗ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಫಾಲೋ ಮಾಡಿಕೊಂಡು ಡೆಲ್ಲಿಯಿಂದ ಒಂದು 5 kg ಖರೀದಿ ಮಾಡಿಕೊಂಡು ಬರ್ತಾ ಇರುವಾಗ ಅವ್ರನ್ನ ಬಾಗಲಕೋಟೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಇದೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಜಲೀಲ್ ಬಾಬಾ ತಲೆಮರೆಸಿಕೊಂಡಿದ್ದಾನೆ ಅಂತ ಮಂಗಳೂರು ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಪೊಲೀಸರು ತಿಳಿಸಿದ್ದಾರೆ. ಕಳೆದ 8 ದಿನಗಳಿಂದ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದು, ಆತನ ಪತ್ತೆಗಾಗಿ ವಿಶೇಷ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.